ನಮ್ಮ ವೇದಿಕೆಗೆ ಬಂದು ಕೆಲವು ಮಾತುಗಳನ್ನು ಹೇಳ್ತಾ ಇರ್ತಾರೆ, ನಮ್ಮ ಅರಿವು ಮೂಡಿಸ್ತಾ ಇರ್ತಾರೆ. ಆದರೂ ನಾವು ತಪ್ತಾ ಇದ್ದೀವಿ. ಅದು ಜನ ಇದ್ದಾಗ ನಮ್ಗೆ ಹೇಳಪ್ಪ ನಾನು ಬರ್ತೀನಿ ಅಂತ ಬೆಳಿಗ್ಗೆ ಬಂದಿರುತ್ತೆ, ನಾನು ಇರಲಿಲ್ಲ, ಆಮೇಲೆ ಇಲ್ಲ ಸಂಜೆ ಬನ್ನಿ ಜನ ಇದ್ದಾರೆ, ಅವ್ರ ಮುಂದೆ ನೀವು ಮಾತಾಡೋದು ಕರೆಕ್ಟು. ಹೋದ ತಿಂಗಳು ಬರ್ಡೇಲಿ ಬರ್ತೀನಿ ಅಂತಿದ್ರು, ನಿಮ್ಮ ಇನ್ಸ್ಪೆಕ್ಟರ್ ಬರ್ತೀನಿ ಅಂದರು. ಆಮೇಲೆ ನಾಳೆ ಮಾಸಿಕ ಮೀಟಿಂಗ್ ಇದೆ, ಆದ್ರೆ ನಾಳೆ ನಾನು ಹೋಗ್ಲಿಕ್ಕೆ ಆಗಲ್ಲ, ನಮ್ಮಿಂದ ಬೇರೆ ಯಾರು ಹೋಗ್ತಾರೆ, ನಾನು ನಮ್ಮ ಬೇರೆ ಕಾರ್ಯಕ್ರಮ ಇದೆ. ನೀವು ಹೋಗಿ ನಿಮ್ಮ ಸಮಸ್ಯೆಗಳು ನಾನು ಮಾತಾಡಿರೋದು ಸುಮಾರು ವಾಟ್ಸಪ್ಪಲ್ಲಿ ಬಂದಿದೆ. ಅದು ನಾನು ಲಾಸ್ಟ್ ಟೈಮ್ ಹೋಗಿ ಮಾತಾಡಿದ್ದೀನಿ, ಅದು ಕಾರ್ಯಗತ ಇನ್ನೂ ಆಗಿಲ್ಲ. ನಾನು 2 ಪಾಯಿಂಟ್ ಹೇಳಿದ್ದೆ, 2 ಪಾಯಿಂಟ್ ಇನ್ನೂ ಕಾರ್ಯಗತ ಆಗಿಲ್ಲ. ನಾನು ಬಂದು ನಿಮ್ಮ ಹತ್ರ ಮಾತಾಡ್ತೀನಿ ಸರ್ ಅಂತ ಹೇಳಿದ್ದೀನಿ, ಬರ್ತೀನಿ. ಈಗ ನಾನು 1, 2, 3 ಅಷ್ಟು ಪ್ರೋಗ್ರಾಮ್ ಇದೆ ಸರ್ ನಮ್ಮಲ್ಲಿ. ಅದು ಮುಗಿದ ತಕ್ಷಣ ನಿಮ್ಮ ಸ್ಟೇಷನ್ ಬರ್ತೀವಿ. ನಮ್ಮ ಸ್ನೇಹಿತರಿಗೆ ಹೇಳಿದ್ರು ಪ್ರಾಬ್ಲಮ್ಮು, ಅವ್ರನ್ನೂ ಕರ್ಕೊಂಡು ಬರ್ತೀನಿ. ಇನ್ನು ಯಾರ್ದಾದ್ರು ಪ್ರಾಬ್ಲಮ್ ಇದ್ರು ಅದು ಕೊಡೋಣ. ಅವರು ಅದು ಪರ್ಸನಲ್ ಬಂದು ನಿಮ್ಮ ಹತ್ರ ಮಾತಾಡ್ತೀನಿ ಅಂತ ನಾವು ಜೊತೆಲಿ ಬರ್ತೀವಿ. ಇಬ್ಬರು ಪ್ರಾಬ್ಲಮ್ ಇದೆ, ನಮ್ಮ ಜೊತೆಲಿ ಬಂದು ನಿಮ್ಮ ಹತ್ರ ಮಾತಾಡ್ತೀವಿ. ಇಷ್ಟೊತ್ತು ನೀವು ಮಾತಾಡಿದ್ದಕ್ಕೆ ಹಾಗೂ ನಮ್ಮಲ್ಲಿ ಅವ್ರಿಗೆ ಕೊಟ್ಟಿದ್ದು ಬುಕ್ಗೆ ಸೈನ್ ಮಾಡಿ, ಯಾಕಂದರೆ ಒಂದು ಕಾರ್ಯಕ್ರಮಕ್ಕೆ ಅವ್ರಿಗೆ ಬಂದು ನಮಗೆ ಏನು ವಿವರ ಕೊಟ್ಟಿದ್ದಾರೆ ಅವ್ರು ರಿಪೋರ್ಟ್ ಕೊಡಬೇಕಾಗುತ್ತೆ ಅಲ್ಲಿ. ಅದಕ್ಕೆ ಆ ಬುಕ್ಕಲ್ಲಿ ಎಲ್ಲರೂ ಸೈನ್ ಮಾಡಿದ್ರೆ ನಾವು ಹೋಗಿ ಕಾರ್ಯಕ್ರಮದಲ್ಲಿ ಅಟೆಂಡ್ ಮಾಡಿ ಬಂದು ಅವ್ರಿಗೆ ವಿವರ ಕೊಟ್ಟಿದ್ದೀವಿ ಅಂತ ಅವ್ರು ರಿಪೋರ್ಟ್ ಕೊಡಬೇಕಾಗುತ್ತೆ. ದಯವಿಟ್ಟು ಅದ್ರಿಂದ ಸೈನ್ ಮಾಡೋದು ತಪ್ಪಾಗುತ್ತೆ ಅಂತ ಏನು ತಿಳ್ಕೊಬೇಡಿ, ಎಲ್ಲರೂ ಸೈನ್ ಮಾಡಿಕೊಡಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು. ಧನ್ಯವಾದ ಸರ್, ಒಳ್ಳೆಯ ಮಾತುಗಳನ್ನು ಹೇಳಿದ್ರೆ. ಕಷ್ಟಪಟ್ಟ ಯಾವ ಕೂಡ ಹಣ ನಮಗೆ ಯಾರು ಕೊಡೋದಿಲ್ಲ, ಅದು ನಮ್ಮ ಒಂದು ಗಮನಕ್ಕೆ ಇರಬೇಕು ಅಂತ ಹೇಳ್ತಾ ಕಾರ್ಯಕ್ರಮ ಮುಂದುವರ್ಸೋಣ.